ಮೀಡಿಯಾದವರಿಗೆ ಎಲ್ಲರಿಗೂ ನಮಸ್ಕಾರಗಳು. ಇವಾಗ ಪತ್ರಿಕಾಗೋಷ್ಠಿ ಕರೆಯೋದ ರೀಸನ್ ಏನಂದರೆ, ನಮ್ಮ ಗ್ರಾಮೀಣ MLA ಅವರು ಮತ್ತು ಕಾಂಗ್ರೆಸ್ ಕ್ಯಾಂಡಿಡೇಟ್ ಅವರು 20 ವರ್ಷ ದಿವಂಗತ ಸುರೇಶ್ ಅಂಗಡಿಯವರಾಯಿತು, ನನ್ನ ಪೀರಿಯಡ್ದಾಗಾಯಿತು ಏನೂ ಮಾಡಿಲ್ಲ ಅಂತ ಅಪಪ್ರಚಾರ ಮಾಡ್ತಾ ಹೊಂದಿದ್ದಾರೆ. ಅದ್ರ ಸಂಬಂಧ ನಾನಿಲ್ಲಿ ಇವತ್ತು ಪ್ರೆಸ್ ಮೀಡಿಯಾದಿಂದ ಅವರಿಗೆ ತಿಳಿಸ್ಬೇಕಂತ ಬಂದಿದ್ದೀನಿ. ಸರ್, ದಿವಂಗತ ಸುರೇಶ್ ಅಂಗಡಿ ಸರ್ 17 ವರ್ಷಗಳ ಲೋಕಸಭಾ ಸದಸ್ಯ ಕಾಲಾವಧಿಯಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಮೊದಲನೇದಾಗಿ ಸುಮಾರು 927 ಕೋಟಿ ಅನುದಾನದಲ್ಲಿ ಬೆಳಗಾವಿ, ಕಿತ್ತೂರು, ಧಾರವಾಡ ನಡುವಿನ ನೂತನ ರೈಲು ಮಾರ್ಗ ನಿರ್ಮಾಣಕ್ಕೆ ಕೇಂದ್ರ ಸರ್ಕಾರದ ರೈಲ್ವೆ ಸಚಿವಾಲಯದಿಂದ ಅನುಮತಿ ಪಡೆಯಲು ಯಶಸ್ವಿಯಾಗಿದ್ದಾರೆ. ಅದರಂತೆ ಸುಮಾರು ಬೆಳಗಾವಿ ನಗರದಲ್ಲಿ ರೈಲ್ವೆ ಕ್ರಾಸಿಂಗ್ ಹತ್ತಿರ ಪದೇ ವಾಹನ ದಟ್ಟಣೆ ಪಡೆಯಲು ಸುಮಾರು 100 ಕೋಟಿ ವೆಚ್ಚದಲ್ಲಿ 4 ಆರೋಪಿ ರಸ್ತೆ ಮೇಲ್ಸೇತುವೆಯನ್ನು ಮಾಡಿದ್ದಾರೆ. ಅದರಂತೆ 210 ಕೋಟಿ ಅಂದಾಜು ವೆಚ್ಚದಲ್ಲಿ ಬೆಳಗಾವಿ ರೈಲು ನಿಲ್ದಾಣವನ್ನು ನವೀಕರಣಗೊಳಿಸಲಾಗಿದೆ ಮತ್ತು 3600 ಕೋಟಿ ವೆಚ್ಚದ ರೈಲು ಮಾರ್ಗದ ಡಬ್ಲಿಂಗ್ ಮತ್ತು ಎಲೆಕ್ಟ್ರಿಫಿಕೇಶನ್ ಕಾರ್ಯ ಮಿರಜ್ ಲೋಂಡಾ ಮಾರ್ಗದಲ್ಲಿ ಪ್ರಗತಿಯಲ್ಲಿದೆ. ಬೆಳಗಾವಿ ವಿಮಾನ ನಿಲ್ದಾಣವನ್ನು 145 ಕೋಟಿ ವೆಚ್ಚದಲ್ಲಿ ಟರ್ಮಿನಲ್ 1 ಕಟ್ಟಡ ನಿರ್ಮಿಸಿ ನವೀಕರಣಗೊಳಿಸಲಾಗಿದೆ. ಉಡಾನ್ 2.0 ಯೋಜನೆಯಡಿ ಬೆಳಗಾವಿ ವಿಮಾನ ನಿಲ್ದಾಣವನ್ನು ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿ ಆಯ್ಕೆ ಮಾಡುವಲ್ಲಿ ಮತ್ತು ದೇಶದ ಹಲವು ನಗರಗಳಿಗೆ ವಿಮಾನಯಾನ ಸೇವೆ ಒದಗಿಸುವಲ್ಲಿ ಸಫಲತೆ ಕಂಡಿದ್ದಾರೆ. ಬೆಳಗಾವಿ ನಗರವನ್ನು ಸುಂದರವಾಗಿ ಅಭಿವೃದ್ಧಿ ಮಾಡಲು 1100 ಕೋಟಿ ವೆಚ್ಚದಲ್ಲಿ ಕೇಂದ್ರ ಸರ್ಕಾರದ ಸ್ಮಾರ್ಟ್ ವಿಶ್ವವಿದ್ಯಾಲಯವನ್ನು ಒಂದು ಸ್ವತಂತ್ರ ವಿಶ್ವವಿದ್ಯಾಲಯನ್ನಾಗಿ ಮಾಡಿ ಬೆಳಗಾವಿ ನಗರದ ಭದ್ರಾಮಟ್ಟಿ ಹತ್ತಿರ ಸ್ಥಾಪಿಸಲು ಯಶಸ್ಸು ಕಂಡು ಇನ್ನೂ ಅದರ ಹೆಚ್ಚಿನ ಬೆಳವಣಿಗೆ ಮಾಡುವ ನಿಟ್ಟಿನಲ್ಲಿ ನೂತನ ಕಟ್ಟಡ ಬೆಳಗಾವಿ ತಾಲೂಕಿನ ಹಿರೇಬಾಗೇವಾಡಿ ಹತ್ತಿರ ತಲೆ ಎತ್ತಲಿದೆ. ಮಕ್ಕಳ ಶಿಕ್ಷಣ ಅನುಕೂಲಕ್ಕೆ ಹೆಚ್ಚುವರಿಯಾಗಿ ಇನ್ನೂ 2 ಕೇಂದ್ರೀಯ ವಿದ್ಯಾಲಯಗಳನ್ನು ತಂದಿದ್ದಾರೆ. ಹೀಗೆ ಅನೇಕ ಅಭಿವೃದ್ಧಿ ಯೋಜನೆಗಳನ್ನು ತಂದಿದ್ದಾರೆ, ಅಭಿವೃದ್ಧಿಯನ್ನು ಮಾಡಿದ್ದಾರೆ. ನನ್ನ ಪೀರಿಯಡ್ದಲ್ಲಿ ಬೆಳಗಾವಿ ರಿಂಗ್ ರೋಡ್ಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಗಡ್ಕರಿ ಅವರು 2 ಸರಿ ಬಂದಿದ್ದಾರೆ. 3000 ಕೋಟಿ ಅಂದಾಜು ವೆಚ್ಚದಲ್ಲಿ ಬೆಳಗಾವಿ ನಗರಕ್ಕೆ 68 ಕಿಲೋಮೀಟರ್ ರಿಂಗ್ ರಸ್ತೆ, ಬೈಪಾಸ್ ರಸ್ತೆ ಮಾಡಲಿಕ್ಕೆ ಭೂಮಿ ಪೂಜೆ ಮಾಡಿದ್ದಾರೆ. ಬೆಳಗಾವಿ ಶಗುನಮಟ್ಟಿ ಹುನಗುಂದ ರಾಯಚೂರು ನಡುವಿನ 182 ಕಿಲೋಮೀಟರ್ 5424 ಕೋಟಿ ವೆಚ್ಚದಲ್ಲಿ ಮತ್ತು ಬೆಳಗಾವಿ ಹೊನಗ ಜಾಡ್ಶಾಪುರ ನಡುವಿನ 35 ಕಿಲೋಮೀಟರ್ ರಸ್ತೆ 1622 ಕೋಟಿ ವೆಚ್ಚದಲ್ಲಿ ಹಾಗೂ 750 ಕೋಟಿ ವೆಚ್ಚದಲ್ಲಿ ಹಲ್ಗಾಮಚ್ಚೆ ರಸ್ತೆ ನಿರ್ಮಾಣ, ಅದಕ್ಕೆ ಮನೆ ಗಡ್ಕರಿ ಅವರು ಬಂದಾಗೆ ಭೂಮಿ ಪೂಜೆ ಮಾಡಿದ್ದಾರೆ. ಮತ್ತು ಸೌದತ್ತಿ ರೇಣುಕಾ ಯಲ್ಲಮ್ಮ ದೇವಸ್ಥಾನ ಸರ್ವಾಂಗೀಕ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರದ ಪ್ರಸಾದ್ 2.0 ಯೋಜನೆಯಡಿ 11 ಕೋಟಿ ಅನುದಾನವನ್ನು ಮಂಜೂರಾತಿ ಮಾಡಿದೆ. ಅದು ಎಲ್ಲ ನನ್ನ ಪೀರಿಯಡ್ದಾಗೆ ನಾನು ಲೆಟರ್ ಹಾಕಿದ್ದೆ ಕಿಶನ್ ರೆಡ್ಡಿ ಅವರಿಗೆ. ಅದು ಎಲ್ಲ ನನ್ನ ಪೀರಿಯಡ್ನಲ್ಲಿ ಆಗಿದೆ. 36 ಕೋಟಿ ವೆಚ್ಚದಲ್ಲಿ ಗೋಕಾಕ್ ರೋಡ್ ಮತ್ತು ಘಟಪ್ರಭಾ ರೈಲು ನಿಲ್ದಾಣವನ್ನು ಕೇಂದ್ರ ಸರ್ಕಾರದ ಅಮೃತ ಭಾರತ ಸ್ಟೇಷನ್ ನವೀಕರಣಗೊಳಿಸಲಾಗುತ್ತಿದೆ. ಬೆಳಗಾವಿ ಸಿಕಂದರಾಬಾದ್, ಬೆಳಗಾವಿ ಮೈಸೂರು ನಡುವೆ ಹೊಸ ರೈಲು ಸಂಚಾರ ಪ್ರಾರಂಭವಾಗಿದೆ. ವಿಮಾನಯಾನ ಕ್ಷೇತ್ರದಲ್ಲಿ ಬೆಳಗಾವಿ ವಿಮಾನ ನಿಲ್ದಾಣ ಅಭಿವೃದ್ಧಿ ನಿಟ್ಟಿನಲ್ಲಿ ಟರ್ಮಿನಲ್ 2 ಕಟ್ಟಡ ನಿರ್ಮಾಣವನ್ನು 330 ಕೋಟಿ ವೆಚ್ಚದಲ್ಲಿ ಕೈಗೊಳ್ಳಲಾಗುತ್ತಿದೆ. ಸದ್ಯ 11 ನಗರಗಳಿಗೆ ವಿಮಾನಯಾನ ಸೇವೆ ಇಲ್ಲಿಂದ ಒದಗಿಸಲಾಗುತ್ತಿದೆ. PM ಉಷಾ ಮೇರು ಉಪಯೋಜನೆಯಡಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯಕ್ಕೆ 100 ಕೋಟಿ ಕೇಂದ್ರ ಸರ್ಕಾರದಿಂದ ಪಡೆದು ವಿಶ್ವವಿದ್ಯಾಲಯದ ಸಂಶೋಧನೆ ಕಾರ್ಯದಲ್ಲಿ ಬಳಕೆ ಮಾಡಲಾಗುತ್ತದೆ. ಪ್ರಧಾನಮಂತ್ರಿ ಉಜ್ವಲ ಯೋಜನೆಯಡಿ ಕಳೆದ 10 ವರ್ಷದಲ್ಲಿ ಸುಮಾರು 1.89 ಲಕ್ಷ ಕುಟುಂಬಗಳಿಗೆ ಗ್ಯಾಸ್ ಜೋಡಣೆ ನೀಡಲಾಗಿದೆ. PM ಮುದ್ರಾ ಯೋಜನೆಯಡಿ ಈ ಯೋಜನೆಯಲ್ಲಿ 1555 ಕೋಟಿ ಸಾಲವನ್ನು 2.73 ಲಕ್ಷ ಫಲಾನುಭವಿಗಳಿಗೆ ನೀಡಲಾಗಿದೆ. ಈ ಥರ ಅನೇಕ ಯೋಜನೆಗಳ ಆಗಿದ್ದಾವೆ ನಮ್ಮ ಪೀರಿಯಡ್ದಾಗೆ. ಒಟ್ಟು ಟೋಟಲ್ ಆಗಿ 16,495 ಕೋಟಿ ವೆಚ್ಚದ ಕಾಮಗಾರಿಗಳನ್ನು ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಅನುಷ್ಠಾನ ಮಾಡಲಾಗಿದೆ.
ಅದು ಮೇಡಮ್ ಅವರು ಈ ಥರ ಹೇಳ್ತಾ ಇದ್ದಾರೆ ಆಗಿಲ್ಲ ಅಂತ. ನೀವೇ ನೋಡ್ತೀರಿ, ರೈಲ್ವೆ ಸ್ಟೇಷನ್ ಏರ್ಪೋರ್ಟ್ ಥರ ರೈಲ್ವೆ ಸ್ಟೇಷನ್ ಆಗಿದೆ. ಇದು ವಿಮಾನ ನಿಲ್ದಾಣನೂ ಹೊಸ ಟರ್ಮಿನಲ್ಲು ಮತ್ತೊಂದು ಆಗ್ತಾ ಇದೆ. ಇವಾಗ ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ ಬೆಳಗಾವಿ ಎಷ್ಟು ಸ್ಮಾರ್ಟ್ ಆಗಿ ಇದು ಬಹುಮಾನ ಸಹಿತ ಸಿಕ್ಕಿದೆ. ಈ ಥರ ಅನೇಕ ಒಳ್ಳೆ ಯೋಜನೆಗಳಿದ್ವು. ಮತ್ತು ಪಾಸ್ಪೋರ್ಟ್ ಆಫೀಸರು ಸರ್ ಇಲ್ಲಿ ತೊಗೊಂಡ್ಬಂದಿದ್ದಾರೆ. ಈಗ ಅದಕ್ಕೆ ನಾನು ಅವ್ರಿಗೆ ಹೇಳೋದು ಏನು ಬಯಸ್ತೇನೆಂದರೆ, ಅವರು ಕಣ್ಣು ಮುಚ್ಕೊಂಡು ಕೂತಿದ್ದಾರೆ ಅನ್ನಿಸ್ತೈತೆ ನನಗೆ. ಮತ್ತು ಅವರು ಯಾರು ಸಣ್ಣ ಹುಡುಗ ಮೊದಲು ಮರ್ಯಾದೆಯಾಗಿ ಮಾತಾಡೋಕೆ ಕಲ್ಕೊ ಅಂತಂದು ಹೇಳ್ಬೇಕಾಗೈತೆ ನನಗೆ ಅವ್ಗ. ಯಾಕಂದ್ರೆ ದೊಡ್ಡವ್ರೆ ಯಾರಿಗೆ ಕಿಮ್ಮತ್ ಕೊಡಲ್ಲ ಮಾತಾಡ್ತಾನೆ ಬಾಯಿಗೆ ಬಂದಂಗೆ. ಅದಕ್ಕೆ ಮೊದಲು ಅವ್ರಿಗೆ ಮರ್ಯಾದೆ ಕೊಟ್ಟು ಮಾತಾಡೋಕೆ ಕಲ್ಕೊ, ಆಮೇಲೆ ರಾಜಕಾರಣ ಮಾಡಂತ ನನಗೆ ಹೇಳ್ಬೇಕಾಗೈತಿ. ರಾಜಕಾರಣ ಮಾಡೋದು ಇನ್ನೂ ಭಾಳ ದಿವಸ ಐತಿ, ಇನ್ನೂ ದೊಡ್ಡ ದಿವಸ ಐತಿ. ಸಣ್ಣವ್ರಿಗೆ ಮೊದಲು ಮರ್ಯಾದೆ ದೊಡ್ಡವ್ರಿಗೆ ಮರ್ಯಾದೆ ಕೊಟ್ಟು ಮಾತಾಡೋಕೆ ಕಲ್ಕೊ, ಆಮೇಲೆ ರಾಜಕಾರಣ ಮಾಡಂತ ನಾನು ಹೇಳೋದು ಬಯಸುತ್ತೆ. ಪ್ರಣಾಳಿಗೆ ಅಲ್ಲ, ದೊಡ್ಡದಾಗಿ ಮರ್ಯಾದೆ ಕೊಟ್ಟು ಮಾತಾಡ್ಬೇಕಲ್ಲ, ನಾಚಿಕ್ ಬರ್ಬೇಕು. ಏನೂ ಕೆಲಸ ಮಾಡಿಲ್ಲ ನಾಚಿಕ್ ಬರ್ಬೇಕಂತ ಮತ್ತೆ ಮರ್ಯಾದೆ ಕೊಟ್ಟು ಮಾತಾಡಕ್ಕೆ ಮೊದಲು ಕಲ್ಕೊಂಡು ಆಮೇಲೆ ಎಲ್ಲ ರಾಜಕಾರಣಿ ಮಾಡಂತ ಹೇಳಕ್ ಬಯಸ್ತಾರೆ. ಕೊಡೋಣಲ್ಲ, ಕಂಪ್ಲೇಂಟ್ ಕೊಡ್ತೇವೆ. ಅದೇ ಕಣ್ ಮುಚ್ಕೊಂಡು ಕುಂತಿದ್ದಾರೆ ಕಾಣಿಸುತ್ತೆ. ಈಗ ಮಗನ MP ಮಾಡ್ಬೇಕಂತಂದು ಹೇಳಿ ಮಾಡಿದ್ದೆಲ್ಲ ಮರ್ತು ಬಿಟ್ಟಿದ್ದಾರೆ ಅವರು ಬಂದು 1 ವರ್ಷದಾಗ ಏನ್ ಫಂಡ್ ಎಷ್ಟು ಫಂಡ್ ತಗೊಂಡ್ಬಂದಿದ್ದಾರೆ ಅದನ್ನ ಕೇಳ್ಬೇಕಾಗಿದೆ ಅವ್ರಿಗೆ. ಅದೇ ಅಲ್ಲ, ಮುಗ್ದ್ರದಾರ ಅಂತಂದು ಹೇಳಿ ಬಾಯಿಗೆ ಬಂದಂಗೆ ಮಾತಾಡಿದರು. ಮುಗ್ದ್ರಂದ್ರೆ ಏನು ಹತ್ತತೀರ, ಏನು ಮುಗ್ದ್ರಿಲ್ಲ, ನಮಗೂ ಎಲ್ಲ ತಿಳಿತೈತೆ. ನಾವು ಎಜುಕೇಟೆಡ್ ಅದೇವಿ, ನಾವು ರಾಜಕಾರಣಿ ಸಣ್ಣದಿದ್ದಾಗಿಂದ ನಮ್ಮ ಮನೆತನೂ ರಾಜಕಾರಣಿ ಇದೆ. ಆ ಥರ ಅವಾಚ್ಯ ಶಬ್ದ ಮಾತಾಡೋದು ನಮ್ಗೆ ರೂಢ ಇಲ್ಲ. ನಮ್ಮ ತಾಯಿ ತಂದೆ ನಮಗೆ ಸಂಸ್ಕಾರ ಕಲಿಸಿದ್ದಾರೆ. ಅದಕ್ಕೆ ನನಗೆ ಇವತ್ತು ನಿಮ್ಮೆಲ್ಲರ ಮುಂದೆ ಹೇಳ್ಬೇಕಂತ ನಾನು ಇಷ್ಟು ಸುಮ್ಮನೆ ಇದ್ದೆ ಇರ್ಲಿ ಅಂತ. ಆದ್ರೆ ಇವತ್ತು ನನಗೆ ಹೇಳ್ಬೇಕನ್ನಿಸ್ತು, ಅದಕ್ಕೆ ಬಂದು ನಾನು ಹೇಳ್ತಾ ಇದ್ದೆ. ಸುರೇಶ್ ಅಂಗಡಿ ಅವ್ರಿಗೆ ಎಲ್ಲೂ ಬೈದಿಲ್ಲ, ಸುರೇಶ್ ಅಂಗಡಿ ಅವ್ರಿಗೆ ಬೈದಿಲ್ಲ, ಜಗದೀಶ್ ಶೆಟ್ಟರ್ಗೆ ಬೈತಿದ್ದಾರೆ. ಹೊರಗಿನವರು ಬೆಳಗಾವಿಗೆ ಅಭಿವೃದ್ಧಿ ಶೂನ್ಯ ಅಂತಿದ್ದಾರೆ. ಸುರೇಶ್ ಅಂಗಡಿ ಅವರಿಗೆ ನಿಮಗೆ ಏನಂದಿಲ್ಲ. ಸುರೇಶ್ ಅಂಗಡಿ ಫೋಟೋ ಹಾಕಿದಾರೆ, ಇದು ಸೋಷಿಯಲ್ ಮೀಡಿಯಾದಾಗ ಟ್ರೋಲ್ದಾಗ ನನ್ನ ಫೋಟೋ ಹಾಕಿ ಏನೂ ಅಭಿವೃದ್ಧಿ ಆಗಿಲ್ಲ ಅಂತ, ಏನೂ ಮಾಡಿಲ್ಲ ಇವರು, ನಾಚಿಕೆ ಬರಬೇಕು ಅಂತ ಹೇಳಿ ಹಾಕ್ತಾನೆ ಅವ ಹುಡುಗ ಸೋಷಿಯಲ್ ಮೀಡಿಯಾದಾಗ. ಇಲ್ಲ 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 ನಮ್ಗೆನೆ 20 ವರ್ಷ ಯಾರು ಮತ್ತೆ ಜಗದೀಶ್ ಶೆಟ್ಟರ್ ಮಾಡಿದಾರೆ ಇಲ್ಲಿ ಬೆಳಗಾಂಗ. 20 ವರ್ಷ ಯಾರು ಮಾಡಿದಾರ್ರಿ? ಸುರೇಶ್ ಅಂಗಡಿ ಅವರ ಮಾಡಿದಾರಲ್ರಿ. ಮತ್ತ ಅದೇ ಇರಲ್ಲ ಮತ್ತ ಇಲ್ಲದಕ್ಕೆ ಈ ತರ ಎಲ್ಲ ಇನ್ನೂ ಇದ್ರೆ ಇನ್ನೂ ಅನೇಕ ಯೋಜನೆಗಳನ್ನು ತಗೊಂಡ್ಬರ್ತಿದ್ರು ಸರ್, ಅಭಿವೃದ್ಧಿ ಆಗ್ತಿತ್ತು. ಅದೆಲ್ಲ ಗೊತ್ತೈತೆ ಅವ್ರಿಗೆ. ಮಗನ್ ನಿಲ್ಸಿದ ಹತಾಶಾಗಿ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾರೆ. ಸೈಬರ್ ಕ್ರೈಮ್ಗೆ ಕಂಪ್ಲೇಂಟ್ ಕೊಡ್ತಾರೆ, ಕೊಡೋಣಲ್ಲ, ನೋಡೋಣ. ಅದೇನೇನು ಇದು 1 ವರ್ಷದ ಇದು 17 ವರ್ಷದ್ದು, ನಂದು ಪೀರಿಯಡ್ 3 ವರ್ಷದ್ದು. ಸರ್ದು 17, ನಂದು 3 ವರ್ಷದ್ದು ಪೀರಿಯಡ್ ಇದೆಲ್ಲ. 16,495 ಕೋಟಿ ನಾವು ಅನುದಾನ ತಗೊಂಡ್ಬಂದಿದ್ವಿ ಬೆಳಗಾವಿ. ಅಲ್ಲ 20 ವರ್ಷ ವಿಡಿಯೋ ಬಿಡುಗಡೆ ಆಗ್ಯದಲ್ಲ ಸೋಷಿಯಲ್ ಮೀಡಿಯಾದಾಗ. ಕಂಪ್ಲೇಂಟ್ ಹೆಂಗ ಅದೇ ಫೋಟೋ ಹಾಕಿ ಹೇಳಿದ್ರಲ್ಲ ನೀವು ತೋರಿಸ್ತಾರಲ್ಲ. 3ನೇ ಬಾರಿ ಪ್ರಧಾನ ಮಂತ್ರಿ ಆಗ್ಲೇಬೇಕು. ಅವ್ರು ನಮ್ಮ ದೇಶ ಉಳಿಬೇಕಂತಂದ್ರೆ ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ ಅವರು ಇಟ್ಕೊಂಡು ಬಂದಿದ್ದಾರೆ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ 500 ವರ್ಷದಿಂದ ರಾಮ ಮಂದಿರ ಮಾಡಿದ್ದಾರೆ. ನಮ್ಮ ದೇಶ ಆರ್ಥಿಕವಾಗಿ ಈಗ 60 ವರ್ಷದಿಂದ 10 ವರ್ಷದಾಗ ದೇಶ ಎಷ್ಟು ಮುಂದೆ ಬಂದಿದೆ ನಿಮಗೆಲ್ಲ ಗೊತ್ತಿರೋ ಹಾಗೆ. ಅದಕ್ಕೆ ನೀವು ಈಗ ನಮ್ಮ ಅಧಿಕೃತ ಅಭ್ಯರ್ಥಿ ಆದ ಜಗದೀಶ್ ಶೆಟ್ಟರ್ ಅವರು ಬಿಜೆಪಿಯಿಂದ ನಿಂತಿದ್ದಾರೆ. ಅವ್ರಿಗೆಲ್ಲರಿಗೂ ನಾನು ಜನರಿಗೆ ಹೇಳಕ್ ತಿಳಿಸ್ತೀನಿ, ನಿಮ್ಮ ಮತವನ್ನು ಬಿಜೆಪಿಗಾಗಿ ಹಾಕಿ. ಸರ್ ಹೆಂಗೆ 20 ವರ್ಷ ಆರಿಸಿ ತಗೊಂಡ್ಬಂದಿದ್ರಿ, ಅಭಿಮಾನಿಯಿಂದ ಮಂದಿ ವೋಟ್ ಹಾಕೋದಿಲ್ಲ, ಪ್ರೀತಿ ವಿಶ್ವಾಸದಿಂದ ಸರ್ನ 20 ವರ್ಷ ಆರಿಸಿ ತಗೊಂಡ್ಬಂದಿದ್ದಾರೆ. ನನ್ನೂ 1 ವರ್ಷ ಒಂದ್ಸತಿ ಆರಿಸಿ ತಗೊಂಡ್ಬಂದಿದ್ದಾರೆ. ಅದಕ್ಕೆ ನಾನು ಜನರಿಗೆ ಹೇಳಲು ಬಯಸುತ್ತೇನೆ,
ಇದು ಸತೆ ನಮ್ಮ ಜಗದೀಶ್ ಶೆಟ್ಟರ್ ಅವರು ಯಾರು ಹೊರಗಿನವರಲ್ಲ, ಅವರು ಮಾಜಿ CM, ಕರ್ನಾಟಕದ ಮಾಜಿ CM ಮತ್ತು 2 ಸರಿ ಇಲ್ಲಿ ಉಸ್ತುವಾರಿ ಆಗಿದ್ದಾರೆ. ಅದಕ್ಕೆ ಮತ್ತು BJP ಪಾರ್ಟಿ ಕಟ್ಟಲಿಕ್ಕೆ ಸರ್ ಜೊತೆ ಅವರು ಸಾಥ್ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಅವ್ರಿಗೆ ನಿಮ್ಮ ಜನರಿಗೆ ಹೇಳಲು ಬಯಸುತ್ತೇನೆ, ನಿಮ್ಮ ಅಮೂಲ್ಯವಾದ ಮತವನ್ನು ಹಾಕಿ ಅವರನ್ನು ಹೆಚ್ಚಿನ ಮತಗಳಿಂದ ಆರಿಸಿಕೊಂಡ್ಬರ್ಬೇಕಂತ ಎಲ್ಲರನ್ನೂ ನಾನು ಕೇಳಿಕೊಳ್ತೇನೆ. ಸಚಿವರಿದ್ದಾಗ ಏನು ಮಾಡಿಲ್ಲ. ಬೆಳಗಾವಿಗೆ ಕೋವಿಡ್ ಟೈಮ್ನಲ್ಲಿ ಆಕ್ಸಿಜನ್ ಹುಬ್ಬಳ್ಳಿ ತಾಲೂಕು ತಗೊಂಡು ಇಲ್ಲ, ಅದೆಲ್ಲ ಸುಮ್ಮನೆ ಅವರೆಲ್ಲ ಸುಮ್ಮನೆ ಎಬ್ಸಾಕ್ತಾರ. ಅವರನ್ನ ಅದ್ರ ಉಸ್ತುವಾರಿ ಇದ್ರು ಆಕ್ಸಿಜನ್ ಇಲ್ಲೂ ತಗೊಂಡ್ಬಂದಿದ್ದಾರೆ. ಅವ್ರು ಹೇಳ್ತಾರೆ ಹಂಗೆ ಪ್ರೆಸ್ ಮೀಟ್ ಮಾಡೋದು ಬಂತಲ್ಲ, ಅವ್ರು ಹಂಗ ಸುಳ್ಳು ಹೇಳಾಕತ್ತಾರ ಅನ್ನೋದಕ್ಕ ಪ್ರೆಸ್ ಮೀಟ್ ಕೈಗಾರಿಕಾ ಸಚಿವರಿದ್ರು, ಇಲ್ಲಿ ಸಾಕಷ್ಟು ಕೈಗಾರಿಕೆಗಳನ್ನ ತರಬಹುದಾಗಿತ್ತು ಮೇಡಮ್. ಕೈಗಾರಿಕಾ ಸಚಿವರಿದ್ರು, ಕೈಗಾರಿಕೆಯಲ್ಲಿ ಸಾಕಷ್ಟು ಕೈಗಾರಿಕಾ ಕಂಪನಿ ತರಬಹುದಾಗಿತ್ತು. ಇಲ್ಲ ಜಗದೀಶ್ ಶೆಟ್ಟರ್ ಅವರು ಅನ್ಯಾಯ ಮಾಡಿದ್ದಾರೆ, ಎಲ್ಲ ಬೆಳಗಾವಿ ತುಂಬಿದ್ದಾರೆ ಅಂತ ಕಾಂಗ್ರೆಸ್ ಅನ್ಯಾಯ ಮಾಡ್ತಾರ್ರಿ. ಅವ್ರು ಅಲ್ಲಾವ್ರು ಇದ್ರು ಅಲ್ಲಿ ತಗೊಂಬಂದಾರ. ಈಗ ಇಲ್ಲಾರಾದ್ರೆ ಇಲ್ಲಿ ತಗೊಂಡ್ಬರ್ತಾರ್ರಿ, ಅಲ್ಲಿ ತಗೊಂಡ್ ಹೋಗ್ತಾರ್ರಿ. ಇಲ್ಲಿ ಜನ ಹರ್ಸಿರ್ತಾರಲ್ಲ, ಏನು ಮಾಡಿ ನನಗೆ ಏನು ಕಾರ್ಯ ಇದು ಇದಿರ್ತೈತಲ್ಲ ಕೆಲಸ ಅದನ್ನ ಮಾಡಿರಲ್ಲ. ಏನು ಮಾಡಿ ನನಗೆ ಹೌದು, ಅದೇ ತರ ಆಗಿದೆ ಅವ್ರಿಗೆ. ಯಾಕಂದ್ರೆ ಮಾಡಿದಿಷ್ಟು ಅಭಿವೃದ್ಧಿ ಇದ್ರು ಅವ್ರಿಗೆ ಕಾಣಿಸ್ತಾ ಇಲ್ಲ. ಅದು ಸೋಲೋ ಭಯದಲ್ಲಿ ಬಾಯಿಗೆ ಬಂದದ್ ಮಾತಾಡಕತ್ತಿದ್ದಾರೆ ಅವ್ರು. ಅಲ್ರಿ, ಕರೆಯದಿದ್ದ ಸುಳ್ಳು ಹೇಳಿದ್ರೆ ಮನುಷ್ಯ ಸಿಟ್ಟು ಬರ್ತದೆ. ಇದ್ದದ್ದು ಹೇಳ್ಬೇಕು. ರಾಜಕಾರಣ ಮಾಡ್ಲಿ ಎಲ್ಲಾದ್ರೊಳಗೂ. ಅದು ಅವ್ರ ಅವ್ವ ಮಾಡೋದಲ್ಲ, ಮಗ ಬಾಯಿಗೆ ಬಂದಂತ ಹಾಕಿದ್ರಲ್ಲ, ಅದಕ್ಕೆ ನನ್ಗೆ ಸಿಟ್ಟು ಬಂತು. ಅವ್ರ ಅವ್ವ ಹೇಳಿ ಪಾಲಿಟಿಕ್ಸ್ ಮಾಡಾಕತ್ತಿದಾಳ, ನೀವ್ ಇನ್ನ ಏನು ಇಲ್ದ ಈಗ ಹೆಜ್ಜೆ ಇಡಾಕತ್ತದಾನು, ಏನೂ ಮಾಡಿಲ್ಲ ಅಂತ ಹೇಳಿ ನಂದು ಫೋಟೋ ಹಾಕಿ ಟ್ರೋಲ್ ಹಾಕ್ತಾನೆ. ಅದಕ್ಕೆ ನನ್ಗೆ ಸಿಟ್ಟು ಬಂತು. ಅದು ಬಹಳ ಅದೇ ಬಹಳ ಈ ತರ ಅಮಾನ್ಯ ಕೃತ್ಯ ಎಸಗಿದಾನೆ. ಆ ತರ ಯಾಕಂದ್ರೆ ಎಲ್ಲರೂ ಪ್ರೀತಿ ಮಾಡ್ತಾರೆ, ಇದ್ ಮಾಡ್ತಾರೆ, ಈ ತರ ಆಗ್ಬಾರ್ದಾಗಿತ್ತು. ಅದು ನಾ ಖಂಡನೆ ಮಾಡ್ತಾನೆ. ಅದು ಕಾನೂನು ಪ್ರಕಾರ ಅವನಿಗೆ ಉಗ್ರ ಶಿಕ್ಷೆ ಆಗಲೇಬೇಕು. ಕಾನೂನು ಚೇಂಜ್ ಆಗಬೇಕಾಗಿದೆ. ಇವತ್ತು ಸ್ಟ್ರೈಕ್ ಇದೆ, ಎಲ್ಲರೂ ಕೂಡಿಸಿ ನಾವು ಸ್ಟ್ರೈಕ್ ಮಾಡ್ತಾ ಇದ್ದೇವೆ. ಅವರ ಆತ್ಮಕ್ಕೆ, ಅವ್ರ ಕುಟುಂಬಕ್ಕೆ ಶಾಂತಿ ಸಿಗಲಿ ಅಂತ ನಾನು ಪ್ರಾರ್ಥಿಸುತ್ತೇನೆ. ಬೆಳಗಾವಿ, ಕಿತ್ತೂರು, ಧಾರವಾಡ ಮಾರ್ಗ ವಿಚಾರವಾಗಿ ಸುರೇಶ್ ಚಂದ್ರ ಬಹಳಷ್ಟು ಕೆಲಸ ಮಾಡಿದ್ರು. ಆದ್ರೆ ಜಗದೀಶ್ ಶೆಟ್ಟರ್ ಅದ್ರ ಬಗ್ಗೆ ಏನು ಮಾತಾಡ್ತಾನೆ ಇಲ್ಲಪ್ಪ. ಇಲ್ಲ, ಹೇಳ್ತಾ ಇದ್ದಾರಲ್ಲ, ಏನು ಸರ್ದು ಏನು ಕೆಲಸ ಏನು ಪೆಂಡಿಂಗ್ ಇದ್ದು ಅದನ್ನ ನಾನು ಬಂದಿಂದ ನಾನು ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಅದು ಮಾಡಿಸೋ ಕೆಲಸ ಜವಾಬ್ದಾರಿ ನಂದು. ಮಾಡಿದ್ದು ಹೇಳ್ತಾ ಇದ್ದಾರಲ್ರಿ, ಏರ್ಪೋರ್ಟ್ ಹಂಗೆ ಇತ್ತು, ಈಗ ಬಂದಿಂದ ಇಂಪ್ರೂವ್ಮೆಂಟ್ ಆಗೈತೆ. ಒಂದು ಫ್ಲೈಟ್ ಬರ್ತಿರ್ಲಿಲ್ಲ, ಶೋಪೀಸ್ ಇದ್ದಂಗಿತ್ತು ಏರ್ಪೋರ್ಟ್. ಇವಾಗ ಇಲ್ಲಿ ಬೆಳಗಾವಿ ಸಿಟಿಯಿಂದ 11 ಫ್ಲೈಟ್ ಹೋಗ್ತವೆ, 11 ನಗರಗಳಿಗೆ ಫ್ಲೈಟ್ ಹೋಗ್ತಾ ಇದ್ದಾವೆ ಹೇಳ್ತಾ ಇದ್ದಾರೆ ಅವರು. ಅಂಗಡಿಯವರೇ, ಪುಂಗಾರಿಯವರೇ, ಎಲ್ಲ ಪತ್ರಕರ್ತರ ಮಿತ್ರರೇ, ಈಗಾಗಲೇ ಲೋಕಸಭಾ ಸದಸ್ಯರು ಅಂಗಡಿ ಮೇಡಮ್ ಎಲ್ಲ ಹೇಳಿದರು. ಸುರೇಶ್ ಅಂಗಡಿಯವ್ರ ಜೋಡಿನ ನೀವು ನೇರವಾಗಿ 20-25 ವರ್ಷ ಅವ್ರ ಜೋಡಿ ಇಲ್ಲ. ಎಲ್ಲ ಫಾರ್ಮ್ ತುಂಬ ಟೈಮ್ ನಾನು ಫಾರ್ಮ್ ತುಂಬ. ಅವ್ರು ಮಾಡೋದು ಕೆಲಸಗಳು ಯಾವಾಗ ಹೇಳ್ಕೊಂಡು ಬಂದಿಲ್ಲ. ಆದ್ರೆ ಬೆಳಗಾವಿನಲ್ಲಿ ಎಷ್ಟು ಕೆಲಸ ಮಾಡಿದ್ದಾರೆ ಅದ್ರ ಬಗ್ಗೆ ಡೀಟೇಲ್ ಅವಾಗ ಹೇಳಿಲ್ಲ. ರೈಲ್ವೆ ಸ್ಟೇಷನ್ ಬಗ್ಗೆ ಹೇಳಬೇಕಂದ್ರೆ 5 ಬ್ರಿಡ್ಜ್ಗಳು ತಂದರು. ಏರ್ಪೋರ್ಟ್ನಾಗ ಉಡ್ಡಾನ ಸ್ಕೀಮ್ ತರಬೇಕಂದ್ರೆ ಯಾರು ಜವಾಬ್ದಾರ? ಅವರೇ. ತದನಂತರ ವಿಶೇಷವಾಗಿ ಕೊರೋನಾ ಕಾಲದಲ್ಲಿ ಸನ್ಮಾನ್ಯ ಸುರೇಶ್ ಅಂಗಡಿಯವರು ಏನು ಕೆಲಸ ಮಾಡಿದ್ದಾರೆ ನಿಮ್ಗೆ ಗೊತ್ತು. ಇವು ಕಾಂಗ್ರೆಸ್ನವರು ಅವಾಗ ಎಲ್ಲಿದ್ರು? ಸುರೇಶ್ ಅಂಗಡಿಯವರು ನಾವು ಎಷ್ಟು ಹೇಳಿದೆವು ಅವಾಗ, ಸರ್ ಭಾಳ ಓಡಾಡಕ್ಕೆ ಹೋಗ್ಬೇಡ್ರಿ ಮತ್ತು ಸಮಸ್ಯೆ ಆಗ್ತೈತಿ ಅಂತ ಹೇಳಿದ ಮೇಲೆ ಕೇಳಾಗ್ತಾ ಇರಲಿಲ್ಲ. ಏನಾದ್ರೂ ಆಗ್ತೈತವೋ ಹಿಂಗಂದಿದ್ರು. ಅವಾಗ ಇವ್ರು ಎಲ್ಲಿದ್ರು? ಒಬ್ಬ ಮನುಷ್ಯ, ಕಾಂಗ್ರೆಸ್ ಮನುಷ್ಯ ರೋಡ್ ಮೇಲೆ ಕಾಣಿಸ್ತಾ ಇಲ್ಲ. ನಾವು 19 ಡೇಸ್ ಅಲ್ಲೇ ಕೀಲಿ ಒಳಗಿದ್ದೀವಿ. ಸುರೇಶ್ ಅಂಗಡಿ ಅವರು ಇಲ್ಲಿಂದ ಎಲ್ಲಿಂದ ಆಯ್ತು ನಿಮ್ಗೆ ಗೊತ್ತು. ಅವಾಗ ಎಲ್ಲಿದ್ರು? ಇವ್ರು ಡೆವಲಪ್ಮೆಂಟ್ ಬಗ್ಗೆ ಅಷ್ಟು ಮಾತಾಡ್ತಾರೆ. ಒಂದು. ಎರಡನೇದು, ಇವ್ರ ಸರ್ಕಾರ ಇದ್ದಾಗ 70 ವರ್ಷದಿಂದ ಕಾಂಗ್ರೆಸ್ ಮಿನಿಸ್ಟರು ಇಲ್ಲೇ ರೈಲ್ವೆ ಮಂತ್ರಿ ಇದ್ರು. ಅವ್ರು ಎಷ್ಟು ದುಡ್ಡು ಅಂದ್ರೆ ಹೇಳಬೇಕು, ಹೌದಿಲ್ಲ? ನಾವು 1 ವರ್ಷ 2 ವರ್ಷ ಒಳಗೂ ಕೇಂದ್ರೀಯ ಮಂತ್ರಿ ಆದೇವರು. 50,000 crores ಜಾಸ್ತಿ ಕರ್ನಾಟಕ ರಾಜ್ಯದ ದುಡ್ಡು ತಂದವ್ರು ಯಾರು? ಸುರೇಶ್ ಅಂಗಡಿ ಅವರು. ಪತ್ರಿಕೆ ಒಳಗೆ ಬಂದಿದ್ದದು.
ಇವ್ರು 70 ವರ್ಷದಿಂದ ಇಲ್ಲೇ ಇದ್ದಾಗ 3-4 ಸಲ ರೈಲ್ವೆ ಮಿನಿಸ್ಟರ್ ಕರ್ನಾಟಕದಲ್ಲಿದ್ರು. ಅವ್ರು ಎಷ್ಟು ದುಡ್ಡು ತಂದ್ರು ಅದು ಇವ್ರು ಹೇಳಿ. ಸ್ಮಾರ್ಟ್ ಸಿಟಿ ಫಸ್ಟ್ 25 ಬರೋದು ಕಾರಣ ಯಾರು? ಸುರೇಶ್ ಅಂಗಡಿ ಅವರು. ಮತ್ತು ಕೇಂದ್ರ ಲೋಕಸಭಾ ಸದಸ್ಯ ಏನ್ ಕೆಲಸ ಮಾಡ್ಬೇಕು ಅದೇ ಹೇಳ್ಬೇಕಲ್ಲ. ನಿಮ್ ಕ್ಷೇತ್ರನ್ಯಾಗ ಸಾವಿರಾರು ಕೋಟಿ ತಂದಿರೋ ಅಂತ ಹೇಳ್ತೀರಿ, ಅದು ಪತ್ರಿಕಾಗೋಷ್ಠಿಯೊಳಗೆ ಬಂತು, ಬರ್ತ್ಡೇಗೂ ಅಡ್ವರ್ಟೈಸ್ಮೆಂಟ್ ಬಂತು, ಸಾವಿರಾರು ಕೋಟಿ ಎಲ್ಲಿ ಹೋದು? ಮತ್ತೆ ಯಾವ ಸರ್ಕಾರ ಕೊಟ್ಟಿದ್ದು? ಸನ್ಮಾನ್ಯ BS ಯಡಿಯೂರಪ್ಪ ಸಾಹೇಬರು ಕೊಟ್ಟರು ಮತ್ತು ಬೊಮ್ಮಾಯಿ ಸಾಹೇಬರು ಕೊಟ್ಟರು. ಆ ದುಡ್ಡು ಎಲ್ಲಿ ಹೋದು? ಈ ಡೆವಲಪ್ಮೆಂಟ್ ಎಲ್ಲಿ ಮಾಡ್ಯಾರ ತೋರಿಸ್ಬೇಕು. ಅವರು ಸರ್ಕಾರ ಇದ್ದಾಗ 70 ವರ್ಷದಿಂದ ಕೇಂದ್ರೀಯ ಮಂತ್ರಿ ಇದ್ದಾಗ ಅವ್ರು ಎಲ್ಲಿ ದುಡ್ಡು ತಂದ ಅದಕ್ಕೆ ಇದಕ್ಕೆ ರಿಪ್ಲೈ ಕೊಡ್ಬೇಕು. ನಮ್ಮ ಬಗ್ಗೆ ಜಾಸ್ತಿ ಮಾತಾಡೋಕ್ಕಿಂತ ಅವ್ರ ಬಗ್ಗೆ ಹೇಳ್ಬೇಕಲ್ಲ. ಮತ್ತೆ ಇವು ಗ್ಯಾರಂಟಿ ಹೇಳ್ತಾರ. ರಾಜ್ಯ ಸರ್ಕಾರದ ಸ್ಕೀಮು, ನಿಮ್ಮ ಸ್ಕೀಮ್ ಇಲ್ಲೇ ಬೆಳಗಾವ್ ನಿಮ್ಮ ಕೇಂದ್ರ ಕ್ಷೇತ್ರನಾಗ ಏನ್ ಮಾಡಿರಿ ನೀವು? ಈಗ ನಮ್ಮ ಕ್ಷೇತ್ರ ಬಗ್ಗೆ ಕೇಳ್ತೀರಿ. ನಾವು ಕೇಂದ್ರ ಸರ್ಕಾರ ಮಾಡಿದ ಕೆಲಸ ಹೇಳ್ತೀವಪ್ಪ, ನೀವು ಹೇಳ್ತೀವಿ. ಮತ್ತೆ ರಾಜ್ಯ ಸರ್ಕಾರದ ಹೇಳ್ಕೊಂಡು ಅಡ್ಡಾಡಿ ನೋಡೋದು. ನೀವು ಅಡ್ಡ ಗ್ಯಾರಂಟಿ ಹೇಳ್ತೀವಿ, ನಾವು ರಾಮ ಮಂದಿರ ಹೇಳ್ತೀವಿ, ನಾವು 370 ಹೇಳ್ತೀವಿ, ನಾವು CEE ಹೇಳ್ತೀವಿ. ನಿಮ್ಮ ಕ್ಷೇತ್ರನಾಗ ಏನ್ ಮಾಡ್ರಿ ಹೇಳಿ. ಮತ್ತೆ 70 years ಇಂದ ನೀವು ಮಂತ್ರಿ ಇದ್ದಾಗ ನೀವು ಬೆಳಗಾವಿ ಸಲುವಾಗಿ ಏನ್ ಮಾಡ್ರಿ ಅಥವಾ ರಾಜ್ಯ ಸಲುವಾಗಿ ಏನ್ ಮಾಡ್ರಿ ಅದು ಹೇಳ್ಬೇಕು. ಇವರು ಅಟ್ ಹಗರಲ್ಲ. ಏರ್ಪೋರ್ಟ್ ಇರಲಿ, ರೈಲ್ವೆ ಇರಲಿ, ಸ್ಮಾರ್ಟ್ ಸಿಟಿ ಇರಲಿ, ಮತ್ತು ರಾಜ್ಯ ಸರ್ಕಾರ ಏನೇನು ಕೆಲಸ ಮಾಡ್ತಾರೆ ಅದರ ಬಗ್ಗೆ ಅಷ್ಟೇ ಮಾತಾಡ್ತಾರ. ಬೇರೆ ಬಿಟ್ಟು ಏನೂ ಮಾತಾಡೋದಿಲ್ಲ. ನಾವು ರಾಜ್ಯ ಸರ್ಕಾರ ಬಗ್ಗೆನೂ ಮಾತಾಡ್ತೀವಿ, ಯಾಕಂದ್ರೆ ನಾವು ದುಡ್ಡು ಕೊಟ್ಟಿವಿ. ನಿಮ್ಮ ಸರ್ಕಾರಕ್ಕೆ ದುಡ್ಡು ಕೊಡಲಿಲ್ಲ, ನಮ್ಮ ಸರ್ಕಾರಕ್ಕೆ ದುಡ್ಡು ಕೊಟ್ಟಿವಿ. ಕೇಂದ್ರ ಸರ್ಕಾರದ ಕೆಲಸ ಹೇಳ್ತೀವಿ. ಮತ್ತು ಸನ್ಮಾನ್ಯ ಸುರೇಶ್ ಅಂಗಡಿ ಇದ್ದಾಗ, ಮಂಗಲಾ ಸುರೇಶ್ ಅಂಗಡಿ ಇದ್ದಾಗ ಏನ್ ನಮ್ಮ ಕ್ಷೇತ್ರನಾಗ ಕೆಲಸ ಮಾಡಿದ್ರು ಅದು ಹೇಳ್ತೀವಿ. ನೀವು ಇದನ್ನು ಡಿವೈಡ್ ಮಾಡಿ ಹೇಳ್ರಿ. ನೀವು ಒಂದು ಪ್ರೆಸ್ ಮೀಟ್ ತಗೋರಿ, ನೀವೇನೇನು ಕೆಲಸ ಮಾಡ್ರಿ ಹೇಳ್ರಿ, ಮತ್ತು ಮುಂದೆ ಏನ್ ಮಾಡ್ತೀರಿ ಅದು ಹೇಳ್ರಿ. ಇದು ಮುಗೀತಿ. ನೀವೇನು ಮುಂದೆ ಮಾಡೋರು, ದೇಶ ಸಲುವಾಗಿ ಏನ್ ಮಾಡೋರು, ಧರ್ಮ ಸಲುವಾಗಿ ಏನ್ ಮಾಡೋರು ಹೇಳ್ರಿ. ನಾವು 3 ಉಳಿಸೋ, ದೇವ ದೇಶ ಧರ್ಮ ಎಲ್ಲ ಉಳಿಸೋ. ನಾವು ನೀವೇನು ಉಳಿಸ್ರಿ ಹೇಳ್ರಿ. ನಿನ್ನೆದ ಹುಬ್ಳಿದ ಘಟನೆ ಒಳಗೆ ಹೇಳಿ ಇವರು ನೇರವಾಗಿ ಖಂಡನೆ ಮಾಡಬೇಕಿತ್ತು. ಇಲೆಕ್ಷನ್ ಆದ್ಮೇಲೆ ಹೇಳ್ತೀವಂತ. ಇಲೆಕ್ಷನ್ ಆದ್ಮೇಲೆ ಓಟ್ ತಗೊಂಡು ನಂತರ ಹೇಳೋಣ ಅದು ಯಾರು ಹೇಳೋರು? ಒಂದು ಮಹಿಳಾ ಮಕ್ಕಳ ಕಲ್ಯಾಣ ನೀವು ಮಂತ್ರಿ ಆಗಿದ್ರಿ, ನೀವೇನು ಹೇಳಬೇಕು? ನೀವು ಏನು ಶಿಕ್ಷಾ ಕೊಡ್ತೀವಿ, ಇಮಿಡಿಯೇಟ್ಲಿ ಸ್ಮಾರ್ಟ್ ಟ್ರ್ಯಾಕ್ ಕೋರ್ಟ್ ಹಾಕ್ತೀವಿ, ಹೊಸ ಇದು ಮಾಡ್ತೀವಿ, ಏನ್ರಿ ಮಾಡ್ತೀವಿ ಅಂತ ಹೇಳಿ ನೋಡೋಣ. ಇಲ್ಲ ಇಲೆಕ್ಷನ್ ಆದ್ಮೇಲೆ ಹೇಳ್ತೀವಿ. ಮುಖ್ಯಮಂತ್ರಿಗಳು ಬೇರೆ ಹೇಳಿಕೆ ಕೊಡ್ತಾರೆ. ಮತ್ತೆ ಇದಕ್ಕೆ ಕಾರಣ ಆಗ್ಲಿಕ್ಕೇನು? ಇದಕ್ಕಿಂತ ಪೈಲ ಏನೇನು ಘಟನೆ ಅದು ಸೈಲ್ ಬಿಟ್ಟಿವಿ. ಈಗ ಮುಖ ಎಲ್ಲ ಗುಂಡಾಗಳು ಎಲ್ಲ ಓಪನ್ ಆಗಿ ಅಡ್ಡಾಡ್ತಾರೆ. ಯಾಕಂದ್ರೆ ಅಂಜಿಕೆ ಇಲ್ಲ ಈಗ. ಹಿಂಗಾಗಿ ನಾವು ಎಷ್ಟು ಮಾಡಿದ್ವಿ ಅಂತ ಹೇಳಿದೆವು. ನೀವು ಪ್ರೆಸ್ ಮೀಟ್ ತಗೊಂಡು ನೀವು ಏನು ಮುಂದೆ ಮಾಡೋರು, ಇಷ್ಟು ತನಕ ಏನು ಮಾಡ್ರಿ, ಈ ನಾವೇನು ಪ್ರಶ್ನೆ ಕೇಳೋದು ಉತ್ತರ ಕೊಡ್ಬೇಕಂತ ಹೇಳ್ತೀವಿ. ನಿಮ್ಮ ಕಡೆ ಅಷ್ಟೇ ದಾಖಲೆ ನಾವು ಈಗಾಗಲೇ ಹೇಳಿದೆವು ಒಂದು ಲೀಸ್ಟ್ ಕೊಡ್ರಿ ಅಂತ. ಬೆಳಗಾವಿಯಾಗ ಸಾಲ ಐತೆ, ಗಾಂಜಾ ಚರಸ್ ಎಲ್ಲ ನಡೆದಾವ. ಅವತ್ತು ಯಾವ ನಿಲ್ಸಾವ? ನೀವು ಓನ್ಲಿ ಡೆವಲಪ್ಮೆಂಟ್ ಅಂದ್ರೆ ಡೆವಲಪ್ಮೆಂಟ್ ಅಲ್ಲ. ಸ್ಮಾರ್ಟ್ ಸಿಟಿ ಆಗ್ಬೇಕಂದ್ರೆ ರಸ್ತೆ ಗಟ್ರ ಅಲ್ಲ, ಜನರು ಸ್ಮಾರ್ಟ್ ಮಾಡಕ್ಕೆ ಏನ್ರಿ ಮಾಡಬೇಕಲ್ಲ ನೀವು. ನಾವಿದ್ದಾಗ ಒಂದು ಪಾಕಿಸ್ತಾನ ಜಿಂದಾಬಾನ ಯಾವ ದಮ್ ಇದ್ದಿಲ್ಲ. ಯಾವ ಗೆಲ್ಪ್ ಬಂದ್ರು ಯಾವ ನೆಕ್ಸ್ಟ್ ಡೇನೇ ಪಾಕಿಸ್ತಾನ ಜಿಂದಾಬಾದ್ ಅಂತ, ವಿಧಾನಸಭಾ ಒಳಗೆ ಜಿಂದಾಬಾದ್ ಅಂತ. ನಿನ್ನೆ ಮೊನ್ನೆ DK ಸುರೇಶ್ ಅವರು ರ್ಯಾಲಿ ನಡೆದೈತಿ, ಬಾನೆಟ್ ಮೇಲೆ ನಿಂತು ಪಾಕಿಸ್ತಾನ ಜಿಂದಾಬಾದ್ ಅಂತ ಅದು ನಡೀತೆ. ಅದೇ ಯಾರು ಉತ್ತರ ಕೊಡೋರು? ನಾವೆಲ್ಲ ಉತ್ತರ ಕೊಡ್ತೇವೆ, ನೀವು ಉತ್ತರ ಕೊಡ್ರಿ. ಯಾರಂತಾರೋ ಪಾಕಿಸ್ತಾನ ಹೋಗ್ಬೇಕು, ಮತ್ತೆ ಯಾರು ಬೆಂಬಲ ಕೊಡ್ತಾರ ಅವರು ಅತಿರಿಗಿಲ್ಲ. ಯಾಕಂದ್ರೆ ಒಂದು ಅತಿರಿಗಿ ಮನುಷ್ಯಾಗ ನಾ ಸಪೋರ್ಟ್ ಮಾಡಿದ್ರೆ ನಾನು ಅತಿರಿಗಿ ಹಂಗೆ ಆಗ್ತೈತಿ. ಈಗ ಈಗಾಗಲೇ ಮಾತಾಡ್ತೀರಿ ಅಂತ ಎಲೆಕ್ಷನ್